ಗೈಸ್, ನಿಮಗೆ ಗೊತ್ತಾ ನಾನು ಮೈಸೂರಿಗೆ ಎಷ್ಟು ಸಲ ಬಂದಿದ್ದೀನಿ ಅಂತ? ಸರಿಸುಮಾರು ಒಂದು 12 ವರ್ಷದಲ್ಲಿ ಒಂದು 100-200 ಸಲ ಬಂದಿದ್ದೀನಿ. ಆದರೆ ಪ್ಯಾಲೇಸ್ ಎಷ್ಟು ಸಲ ನೋಡಿದ್ದೀನಿ ಅಂತ ಗೊತ್ತಾ? ಒಂದೇ ಸಲ. ಅದು ಯಾವಾಗ ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದಾಗ ಗೈಸ್. ಅದಕ್ಕೆ ಇವತ್ತು ನಾನೇನು ಮಾಡ್ತಾಯಿದ್ದೀನಿ, ಪ್ಯಾಲೇಸ್ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ, ಪ್ಯಾಲೇಸ್ ಒಳಗಡೆ ಏನೇನೈತೆ ಎಲ್ಲ ನೋಡೋಣ. ನಿಮ್ಮ ಥರನೇ ನಾನು ಫುಲ್ಲು ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ದೀನಿ. ಎಷ್ಟೊಂದು ಜನ ನೋಡಿರ್ತೀರಾ, ಎಷ್ಟೊಂದು ಜನ ನೋಡಿರಲ್ಲ. ಅದಕ್ಕೆ ಇವಾಗ ನಾನು ಇದನ್ನು ತೋರಿಸೋಣ ಅಂತ ಕರ್ಕೊಂಡು ಹೋಗ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಗೈಸ್, 150 ರೂಪಾಯಿ. ಈ ರಾಜಸ್ಥಾನದಲ್ಲೂ ಇರಲಿಲ್ಲ ಪ್ಯಾಲೇಸ್ಗೆ ಇಷ್ಟು ರೈಟು. ನಾನು ಬಂದಾಗೆಲ್ಲ 50 ರೂಪಾಯಿ ಇತ್ತು. ಇವಾಗ ಹೆಂಗೆ 150 ರೂಪಾಯಿ ಮಾಡೋದು ಅಂತ ಗೊತ್ತಿಲ್ಲಪ್ಪ. ಈ ಸರ್ಕಾರಗಳು ಬದಲಾಗೋದಲ್ಲದೆ ಟಿಕೆಟ್ ರೇಟು ಬದಲು ಮಾಡಿಬಿಡ್ತಾರೆ. ಈ ಯಾರನ್ನ ಬಡವರು ಬಂದರೆ ಅದು ಹೆಂಗೆ ನೋಡೋದು ಗೈಸ್? ಇವರೆಲ್ಲ ಈ ಅರಮನೆನೇ ನೋಡದೇ ಇರೋರು ಬಂದರೆ ಇವ್ರಿಕ್ಕಿರೋ ರೈಟ್ ನೋಡಿ ಹೆದರ್ಕೊಂಬಿಡ್ತಾರೆ. ಇನ್ನು 150 ರೂಪಾಯಿ ಕೊಟ್ಟು ನೋಡ್ಬೇಕಾ ಅರಮನೆನ ಅಂತ? ಹಾಂ, ಜನರಿಗೆ ಹೆಲ್ಪ್ ಆಗಂಗಿರ್ಬೇಕು. ಅದು ಬಿಟ್ಬಿಟ್ಟು ಶ್ರೀಮಂತರು ಮಾಡೋ ಬುದ್ಧಿ ಇದು. ಅದ ಯಾವುದೋ ಒಬ್ಬ ಬಡವ ಬರ್ತಾನೆ ಅನ್ಕೊಳ್ಳಿ, ದಿನಗೂಲಿ ಗುಡಿಯೋನು ಎಲ್ಲ ಒಬ್ರೊಬ್ಬಗೆ ಮೈಸೂರು ಕರ್ಕೊಂಬಂದಿರ್ತಾನೆ ಹೆಂಡತಿ ಮಕ್ಕಳು ತೋರ್ಸೋಣ ಅಂತ. ಇವ್ರು 150 ರೂಪಾಯಿ ಒಬ್ರಿಗೆ ಟಿಕೆಟ್ ಮಾಡಿದ್ರೆ, ಮಕ್ಳಿಗೆ 100 ರೂಪಾಯಿ ಮಡಗಿದ್ರೆ ಅವ್ನು ಎಲ್ಲಿಂದ ಕರ್ಕೊಂಬಂದು ತೋರಿಸ್ತಾನೆ. ಅದಕ್ಕೆ ನೋಡಪ್ಪ, ಆಚೆಯಿಂದನೇ ನೋಡ್ಕೊಂಬಿಡು, ಇದೇ ಪ್ಯಾಲೇಸ್ ಅಂದ್ಬಿಟ್ಟು ತೋರಿಸ್ಬೇಕು ಅಂತ ಹೋಗ್ಬಿಡ್ತಾನೆ. ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕಾಗಿತ್ತು ನೀವು. ಏನೋ 50 ರೂಪಾಯಿ ಆದರೆ ಏನೋ ಒಂದು ಮಾಡ್ಬೋದು, 150 ರೂಪಾಯಿ ಯಾರು ಕೊಡ್ತಾರೆ ಗೈಸ್? ಬನ್ನಿ ಇವಾಗ ಹೋಗಿ ನಮ್ಮ ಲಗೇಜನ್ನು ಇಕ್ಬಿಡೋಣ. ದೇವ್ರದ್ದು ಇದೈತೆ ಗೈಸ್. ಹೆಂಗೋ ಇವಾಗ ಲಗೇಜ್ ಇಕ್ಬೇಕಾಯ್ತು, ಇಕ್ಬಿಟ್ಟೆ. ಎಂಟ್ರಿ ಆ ಕಡೆಯಿಂದ ಗೊತ್ತಾಯ್ತಿಲ್ವಲ್ಲ, ಈ ಸೈಡ್ ಹೋಗ್ಬೇಕಾ ಆ ಸೈಡ್ ಹೋಗ್ಬೇಕಾ? ಆ ಸೈಡ್ ಇರ್ಬೇಕು ಎಂಟ್ರಿ. ಬರೀ ಆ ಸೈಡಿಂದ ಒಳಗಡೆ ಹೋಗೋಣ. ಲಗೇಜು ದೇವ್ರ ಪ್ರಸಾದ ಐತಲ್ಲ, ಇಕ್ಕದು ಬೇಡ ಅಂದ್ಕೊಂಡಿದ್ದೆ, ಅಲ್ಲೇ ಇಕ್ಕಿಸ್ಕೊಂಬಿಟ್ರೆ ಹಂಗೆ. ಇಕ್ಕಲ್ಲ ಅಂತಿದ್ರು, ತಕ್ಕನಾಗಿ ಇಕ್ಬಿಟ್ಟೆ. ಗುರು, ನಮ್ಮ ರಾಜರ ಕಾಲದ್ದು ಈ ಬುಲೆಟ್ನೆಲ್ಲ ಎತ್ಕೊಂಡು ಹೋಯ್ತಿದ್ವಲ್ಲ ಫಿರಂಗಿಗಳಿಗೆ, ಅದ್ರದ್ದು ನೋಡ್ರಿ ಯಾವ ಥರ ಕಾಣಿಸ್ತೈತೆ. ರಾಜರು ಐಟಮ್ಗಳು, ರಾಜರು ಮನೇಲಿದ್ದವು ಇವೆಲ್ಲ. ಗುರು, ಅಫಿಷಿಯಲಾಗಿ ಮೈಸೂರು ಪ್ಯಾಲೇಸ್ಗೆ ಸ್ವಾಗತ. ಆವಾಗ ದೇವ್ರನ್ನ ಇಕ್ಕಿ ಪೂಜೆ ಮಾಡ್ತಿದ್ದಂಥ ಜಾಗ ಅದು. ಗಣೇಶನ ಕೊಡಿಸೋರು ನೋಡ್ಬೋದು. ಇವೆಲ್ಲ ಅಮೃತಶಿಲೆ ಅಂತಾರಲ್ಲ ಗೈಸ್, ಅಮೃತಶಿಲೆಯಲ್ಲಿ ಮಾಡಿರೋವಂಥವು ಇವೆಲ್ಲ. ಅದಕ್ಕೆ ಹೊಳಿತಾವೆ. ತಾಜ್ ಮಹಲ್ ಮಾಡೋರಲ್ಲ, ಸೇಮ್ ಅದೇ ಕಲ್ಲಲ್ಲಿ ಮಾಡಿರೋದು. ಗೋಲ್ಡನ್ ಪ್ಯಾಲೇಸ್ ಅಂಬಾರಿ ನೋಡೋಣ ಬನ್ನಿ, ಅಲ್ಲಿರ್ಬೋದು. ಏನು ಸುತ್ತಾಕೊಂಡು ಹೋಗ್ಬೇಕಪ್ಪ, ಅದೇ ಬೇಜಾರಾಗದು ನನಗೆ. ಆರ್ಕಿಟೆಕ್ಚರ್ ನೋಡಲಿ ಅಂತಿರ್ಬೇಕು ಮೇಲ್ಗಡೆ ಎಲ್ಲ. ಗೈಸ್, ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಏನು ನೋಡ್ತಿರ್ಲಿಲ್ವೇನೋ, ಇವಾಗ ಒಳ್ಳೆ ಡಿಫ್ರೆಂಟಾಗಿ ಫೀಲ್ ಆಯ್ತೈತೆ. ಈ ರಾಜಸ್ಥಾನದಲ್ಲೆಲ್ಲ ನೋಡಿದ್ನಲ್ಲ, ರಾಜಸ್ಥಾನ ಹೈದ್ರಾಬಾದಲ್ಲಿ, ಅದರ ಒಂಥರ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದು ಗೈಸ್. ಈ ಆಪ್ತಮಿತ್ರ ಫಿಲಮ್ ನಾಗಾವಲಿಗೆ ಅಪ್ನ ಬರ್ತದೆ. ಇದನ್ನು ಅರಮನೆ ನೋಡ್ತಾ ಇದ್ರೆ ಸಕ್ಕತ್ತಾಗೈತೆ ಗೈಸ್. ಇದು ಎಲ್ಲ ಪೇಂಟಿಂಗ್ ಮಾಡಿರೋದು. ಇದು ಎಷ್ಟು ಚೆನ್ನಾಗಿ ಮಾಡೋರು ನೋಡ್ರಿ. ಆಯಿತಾ, ರೈಟ್, ಸಕ್ಕತ್ತಾಗೈತೆ ಗೈಸ್. ಒಳಗಡೆ ಸೀನ್ರಿ ಒಳಗಡೆ ಏನಿದೆ ಅನಿಸ್ತದೆ. ಒಳಗಡೆ ಏನು ಡಿಫ್ರೆನ್ಸ್ ಇಲ್ಲ. ಆವಾಗಿನ ಕಾಲದಲ್ಲಿ ಮಾಡಿರೋ ಡೋರ್ಗಳು ನೋಡಿ ಆ ಥರ ಐತೆ. ಫುಲ್ ಸ್ಟ್ರೆಂತಾಗೈತೆ ಡೋರ್ಗಳು. ರಾಜರ ಫೋಟೋಗಳು ಬಿಡಿಸಿರೋದು ಯಾವ ಥರ ಕಾಣಿಸ್ತಾ ಇದ್ರು ಅಂತ ಸನ್ನಿಧಾನ. ಅಯ್ಯ, ಇವೆಲ್ಲ ಪೇಂಟಿಂಗು, ಮುಟ್ಟಂಗಿಲ್ಲ ಕೈಯಲ್ಲಿ, ದೂರದಿಂದನೇ ನೋಡಬೇಕು. ನೋಡ್ರಿ, ಜಯಚಾಮರಾಜ ಒಡೆಯರನ್ನ, ನಾಲ್ವಡಿ ಕೃಷ್ಣದೇವರಾಯ ಒಡೆಯರು. ಗೈಸ್, ನಿಮ್ಗೆ ಇನ್ನೊಂದು ಹೇಳ್ಬೇಕು, ಈ ಅರಮನೆಯನ್ನು ನಿರ್ಮಿಸಿದವರು ನಾಲ್ವಡಿ ಕೃಷ್ಣದೇವರಾಯ ಒಡೆಯರು. 1897ರಲ್ಲಿ ಏನಾಗುತ್ತೆ ಅಂದರೆ ಬೆಂಕಿ ಬೀಳುತ್ತೆ ಆಕಸ್ಮಿಕವಾಗಿ. ಅದಾದಮೇಲೆ 1912, ಸತತ 15 ವರ್ಷಗಳ ಕಾಲ ತಿರುಗಾ ಈ ಅರಮನೆಯನ್ನು ರೆಡಿ ಮಾಡ್ತಾರೆ. ಬಾ 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 ಬಾ, ಏನು ಸಖತ್ತಾಗದೆ ನೋಡ್ರಿ. ಒಳಗಡೆ ರಾಣಿ ಅಲೆಕ್ಸಾಂಡರ ಏನೋ ಮಗ ಇದರಲ್ಲಿ ಬರ್ತಾರಲ್ಲ, ಯಾವುದ್ರಲ್ಲಿ, RRR ಮೂವಿಲಿ ಸೇಮ್ ಅವನಿದ್ದಂಗೆ ಅವನು. ರಾಜರು ಯೂಸ್ ಮಾಡ್ತಿದ್ದು ಖಜಾನೆಗಳು
ಖಜಾನೆ ಏನೇನು ಹೇಳ್ಬೋದು ಗೈಸ್. ಇದು ಬಹುಮನೆಗಳ ಥರನೂ ಇರುತ್ತೆ. ಅವೆಲ್ಲ ಖಜಾನೆ ಒಡವೆಗಳು ಮಡಗ್ತಾ ಇದ್ದಿದ್ದು. ಒಂದೊಂದು ಐಟಮ್ ಒಂದೊಂದಕ್ಕೆ ಒಡವೆಲಿ ಮಡಗ್ತಾ ಇದ್ರಲ್ವ, ಆ ಥರ ಸಿಂಬಲ್ಗಳು ಐತವೆ. ಸಕ್ಕತ್ತಾಗಿದೆ ಗೈಸ್. ಯಾವ ಕಡೆ ಆದರೂ ನೋಡ್ರಿ ಫುಲ್ಲು. ಇದು ಆವಾಗಿನ ಕಾಲದಲ್ಲಿ ಕಲ್ಯಾಣಿ ಏನೋ ಹೇಳ್ತಿದ್ರು ಗೈಸ್. ಇದು ಸ್ನಾನ ಮಾಡೋವಂಥ ಜಾಗ ಕಲ್ಯಾಣಿ. ಮತ್ತು ಮೇಲ್ಗಡೆಯಿಂದ ನೀರು ಬೀಳ್ತಿತ್ತು. ಇವಾಗೆಲ್ಲ ರೋಫ್ ಹಾಕ್ಬಿಟ್ಟವ್ರೆ. ಆ ಜಾಗ ಇದು. ಸ್ನಾನ ಮಾಡ್ತಾ ಇರ್ತಾರಲ್ಲ, ಈ ಸ್ವಿಮ್ಮಿಂಗ್ ಪೂಲ್ ಅಂತೀವಲ್ಲ ನಾವು, ಆ ಥರದ ಜಾಗ ಇದು ಆವಾಗಿನ ಕಾಲದಲ್ಲಿ. ನೋಡಿ, ದುಡ್ಡು ನಾವು ಫುಲ್ ಕೊಟ್ಟಿದ್ದೀವಿ. ಫುಲ್ ಅರಮನೆ ತೋರಿಸ್ತಿಲ್ಲ ಇವರು. ಮೇಲ್ಗಡೆಗೆ ಹತ್ತಕ್ಕೆ ಮೆಟ್ಲಿದ್ರು ಹತ್ತಕ್ಕೆ ಬಿಟ್ಟಿಲ್ಲ. ಓಹೋ ಹೋ, ಹಾಂ ಹಾಂ, ತಣ್ಣಗಾಯ್ತೈತೆ. ಅಪರೂಪ ಗಾಳಿ ಆಗ್ತೈತೆ. ರಾಜರು ಬಳಸ್ತಿದ್ದಂಥ ಬೆಳ್ಳಿ ಕುರ್ಚಿಗಳು ಶೈನಿಂಗ್ ಕಳ್ಕೊಂಬಿಟ್ಟೈತೆ. ಇದು ಕನ್ನಡಿ. ಹಂಗೆ ನೋಡ್ಕೊಂಡು ಹಂಗೆ ಗೈಸ್. ಈ ಬಲ್ಬ್ಗೆ ಏನು ಡಿಸೈನ್ ಮಾಡೋರು ನೋಡ್ರಿ ಸುತ್ತ. ಆವಾಗಿನ ಕಾಲದಲ್ಲಿ ಇಷ್ಟು ದಪ್ಪದ ಬಲ್ಬ್ ಇತ್ತ. ಹಾಂ, ಸಕ್ಕತ್ತಾಗದೆ ಬಲ್ಬು. ಆ ಡಿಸೈನಿಂಗೆ ಕೊಡ್ಬೇಕು ನೀವು, ಪ್ರತಿಯೊಂದು ಡಿಸೈನ್. ರಾಜರು ಕಾಲು ಪಿರಂಗಿಗಳು ಅವೆಲ್ಲ ಅದೇ ಅವೆಲ್ಲ ನೋಡಿದ್ವಲ್ಲ ಗೈಸ್, ಅದೇ ಥರದ್ದೇ ಸೇಮ್. ದೇವರು ಅವ್ರು ಪೂಜೆ ಮಾಡ್ತಿದ್ದಿದ್ದು, ಆರಾಧ್ಯ ದೇವಿಗಳು, ಮತ್ತು ಅವ್ರದ್ದು ಹಬ್ಬ ಆಚರಣೆಗಳು ದಿನ ಪೂಜೆ ಮಾಡ್ತಿದ್ರಲ್ಲ ದೇವ್ರುಗಳು, ಅವ್ರ ವಿಗ್ರಹಗಳು ಎಲ್ಲ ಇಲ್ಲಿ ನೋಡ್ಬೋದು ನೀವು. ಹಾಗೆ ಒಳಗಡೆ ಹೋಗೋಣ. ಇವಾಗ ಮೇಲೆ ಕತ್ಬೇಕು ನಾವು. ಓಹೋ, ಅರಮನೆಯಲ್ಲಿ ಈ ಆ್ಯಂಗಲಲ್ಲಿ ನೀವು ಯಾವತ್ತೂ ನೋಡೋಕ್ಕೆ ಸಾಧ್ಯ ಇಲ್ಲ. ಆ ಆ್ಯಂಗಲ್ಗಳೆಲ್ಲ ತೋರಿಸ್ಬಿಡ್ತೀನಿ. ಈ ಹತ್ತಿ ಇಳಿಯೋದೆ ಸ್ವಲ್ಪ ಕಷ್ಟ ಗೈಸ್. ನೀವು RRR ಮೂವಿ ನೋಡಿದರೆ ಈ ಥರದ್ದೆಲ್ಲ ಬೇಜಾನ್ ಕಾಣಿಸ್ತದಲ್ಲಿ. ಅವರೇ ಅರ್ಧಕ್ಕರ್ಧ ಎಲ್ಲ ಹಿಂಡ್ಬಿಟ್ಟು ತೆಗೆದುಬಿಟ್ಟವ್ರು ಮೂವಿ. ನಾವು ಇನ್ನೊಂದು ಓಡಿಸೋದು. ಓಹೋ, ಸಭಾಂಗಣ ಅಂತಾರಲ್ಲ, ಈ ಡ್ಯಾನ್ಸಿಂಗ್ಸ್ ನೃತ್ಯ ಮಾಡ್ತಾರಲ್ಲ, ಅದಿರ್ಬೋದಾ ಜಾಗ ಇದು. ನಾಲ್ವಡಿ ಕೃಷ್ಣದೇವರಾಯ ಒಡೆಯರು ಯಾವ ಥರ ಸ್ಕೆಚ್ ಮಾಡ್ಸೋರು ನೋಡ್ರಿ ಕುಂತಿರೋದು. ಇದು ಪಕ್ಕ ಅದೇ ಗೈಸ್, ಸಭಾಂಗಣ ಇರಬೇಕು ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ, ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಖತ್ತಾಗದೆ. ಒಬ್ಬ ಏನು ಸಖತ್ತಾಗಿ ಕಾಣಿಸ್ತದೆ ಗೈಸ್. ಇಲ್ಲಿಂದ ನಿಮ್ಗೆ ಅರಮನೆ ನೋಡ್ಬೋದು ಕರೆಕ್ಟಾಗಿ. ಹಾಂ ನೋಡಿರಿ, ಇಲ್ಲೆಲ್ಲ ಕುಂತ್ಕೊಳ್ಳೋಕೆ ಚೇರೆಲ್ಲ ಹಾಕಿಸ್ಬಿಟ್ಟವ್ರೆ. ಪ್ರೋಗ್ರಾಮ್ ಮಾಡಿದಾಗ ನೋಡೋಕ್ಕಿರ್ಬೇಕು ಇವೆಲ್ಲ. ನಾವು ಬಂದಿದ್ದೀವಿ ನೋಡೋಕ್ಕೆ. ನೋಡ್ರಿ ಹೆಂಗೈತೆ ಅರಮನೆ ಮುಂದೆಗಡೆ. ವೈಸ್ ಪ್ರತಿಯೊಂದು ಗೋಡೆನೂ ಡಿಫ್ರೆಂಟು, ಪ್ರತಿಯೊಂದು ಡಿಸೈನು ಡಿಫ್ರೆಂಟು, ಡಿಫ್ರೆಂಟ್ ಮೇಲೆ ಡಿಫ್ರೆಂಟು. ಹಂಗೆ ಒಳಗೋರು ಡಿಫ್ರೆಂಟು. ಒಳಗಡೆ ಹೋಗಿ ನೋಡೋಣ ಗೈಸ್. ನೋಡ್ರಿ, ಈ ಕಡೆನೂ ಮೇಲ್ಗಡೆ ಹೋಗ್ಬೋದು, ಆದರೆ ಎಂಟ್ರಿ ಇಲ್ಲ ಮೇಲ್ಗಡೆ ಹೋಗೋಕ್ಕೆ. ಅಂದರೆ ಕೆಳಗಡೆಗೂ ಹೋಗ್ಬೋದು. ಓಹೋ, ನಾನು ಗೈಸ್ ನನ್ನ ನೋಡ್ತಾ ಇದ್ದೀರ ಅಲ್ಲಿ. ಅಪ್ಪ ಏನು ಸಕ್ಕತ್ತಾಗೈತಪ್ಪ ಫೀಲ್ ಇದ್ರೊಳಗಡೆ ಗೈಸ್. ಮೋಸ್ಟ್ಲಿ ಇಲ್ಲಿರಬೇಕು ನೃತ್ಯ ಮಾಡೋದು. ಇಲ್ಲ ರಾಜ್ಯದ ಏನಾದರೂ ಪೂಜೆ ಇದ್ದಾಗ ಇಲ್ಲಿ ಮಾಡ್ಬೋದೇನೋ ಮೋಸ್ಟ್ಲಿ. ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡ್ರಿ. ಅಪ್ಪ ಒಳ್ಳೆ ದೀಪ ಹಚ್ಚಿದ್ರೆಲ್ಲ ಶೈನಾಗಿ ಬೆಳಗ್ತದೇನೋ. ಅಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಗೈಸ್ ಅರಮನೆ. ಬೆಳಗ್ತೈತೆ ಹಂಗೆ ಲೈಟಲ್ಲಿ ಅಂತ ಕಡಿಗೆ ಕುಗ್ತದೆ ಅಂತಾರಲ್ಲ, ಆ ಥರ ಕಾಣಿಸ್ತೈತೆ. ಇವಾಗ ಇಳಿಯೋದು ಇಲ್ಲಿಂದ ಕೆಳಗಡೆ. ಯಾವ ಸೈಡ್ ಇಳಿಯೋದು? ಈ ಸೈಡ್ ಇಳಿದು. ಅಯ್ಯೋ, ಮೆಟ್ಲು ನೋಡಿ ಏನು ಸಖತ್ತಾಗದೆ. ಅದೇ ಸ್ವಲ್ಪ ಗೊತ್ತದೆ ಕಾಲಿಗೆ. ಎರಡೂ ಒಂದೇ ಸೈಡಿಗೆ ಬರ್ತೀವಿ ಇಳಿಯೋಕ್ಕೆ ಗೈಸ್. ಅಷ್ಟೇ, ಇವಾಗ ಎಕ್ಸಿಟ್ ಗೇಟ್ ಮುಂದಕ್ಕೆ ಬಂದ್ಬಿಟ್ಟಿದ್ದೀವಿ. ಇದು ಆವಾಗಿನ ಕಾಲದಲ್ಲಿ
ಆನೆ ಕಟ್ತಾ ಇದ್ರಲ್ಲ, ಈ ದಸರಾ ಟೈಮಲ್ಲೂ ಕಟ್ತಾರಲ್ಲ ಅದ್ರದ್ದು ಇದು ಎಲ್ಲ ಆನೆ ಕಟ್ಟೋದು. ನೋಡಿದ್ರಲ್ಲ, ಇದಾಗಿತ್ತು ಗೈಸ್ ನಮ್ಮ ಮೈಸೂರು ಅರಮನೆ. ಇಡೀ ಭಾರತದಲ್ಲೇ ದೊಡ್ಡ ಅರಮನೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ಮೈಸೂರದೇ. ಅದೊಂದು ಹೆಗ್ಗಳಿಕೆ ವಿಷಯ. ನೀವು ಈ ಕಡೆಗೆ ಹೋದರೆ ಮೊದಲು ಈ ಆನೆ ಮೇಲೆ ಸವಾರಿ ಎಲ್ಲ ಮಾಡಿಸೋರು. ನಮ್ಮಪ್ಪ ಕರ್ಕೊಂಬಂದಿದ್ದಾಗ ಆನೆ ಮೇಲೆಲ್ಲ ಕರ್ಕೊಂಡು ಒಂದು ರೌಂಡು ಹೊಡಿಸಿ ಕರ್ಕೊಂಬಂದಿದ್ರು ಈ ಸೈಡಲ್ಲಿ. ಮತ್ತು ಇಲ್ಲಿ ದೇವಸ್ಥಾನನೂ ಇದೆ ಈ ಸೈಡಲ್ಲಿ. ನೀವು ಬೇಕಂದರೆ ಈ ಸೈಡು ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೋದು. ನಾನಿವಾಗ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ಸ್ವಲ್ಪ ಸುಸ್ತಾಗದೆ. ಜ್ಯೂಸು ಎಳ್ನೀರು ಕುಡಿಬೇಕು. ಈ ಡಯಟ್ ಮಾಡ್ತಿದ್ದೀನಿ, ಅವಾಗ ಜ್ಯೂಸು ಎಳ್ನೀರು ಕುಡಿ ಅಂತ ಹೇಳೋರು. ಅದಕ್ಕೆ ಇವಾಗ ಜ್ಯೂಸು ಎಳ್ನೀರು ಕುಡಿಬೇಕು. ಫೈನಲಿ ಗೈಸ್ ನೋಡೋದಲ್ಲ, ಇದಾಗಿತ್ತು ಈ ಮೈಸೂರು ಪ್ಯಾಲೇಸ್ನ ಬ್ಲಾಗು. 150 ರೂಪಾಯಿ ಇದು ವರ್ತಾ ಅಂತ ಕೇಳಿದ್ರೆ ಖಂಡಿತವಾಗಿ ಹೇಳ್ತೀನಿ 50 ರೂಪಾಯಿ ವರ್ತ ಅಷ್ಟೇ ಗೈಸ್. 150 ರೂಪಾಯಿ ವರ್ತಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಏನಪ್ಪ ಅಂದರೆ 150 ರೂಪಾಯಿ ಕೊಟ್ಟು ನೋಡೋಕ್ಕಂದು ವೀಡಿಯೋ ನೋಡ್ಬಿಡಿ ಅಷ್ಟೇ. ಯಾಕೆ ಗೊತ್ತಾ, ಬಡವರು ಎಲ್ಲಿಂದ ನೋಡ್ತಾರೆ ಗೈಸ್. 150 ರೂಪಾಯಿ ಕೊಟ್ಬಿಟ್ಟು ಬಂದು ಈ ಪ್ಯಾಲೇಸ್ ನೋಡಿ 20 ನಿಮಿಷನೂ ಆಗೋಲ್ಲ. ಹಿಂಗೆ ಹೋಗಿ ಒಂದು ರೌಂಡ್ ಸುತ್ತಾಕೊಂಬಂದ್ಬಿಡೋ ಪ್ಯಾಲೇಸ್ಗೆ ಯಾರು ಕೊಡ್ತಾರೆ ಅಷ್ಟು ದುಡ್ಡು? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನೋಡಿ ಸ್ವಲ್ಪ ಏನಾದರೂ ತಿಳ್ಕೊಂಡಿದ್ರೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.